ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಇನ್ನೂ ಕೂಡ ಕಂಕಣ ಕಟ್ಟೇ ಇಲ್ಲ, ಹಾಗೆ ಆಲ್ರೆಡಿ ಕೆಳಗಡೆ ಬಿದ್ದೋಗಿದ್ದಾಳೆ. ಹಾಗಿದ್ರೆ ಏನೆಲ್ಲ ಆಗ್ಬೋದು? ಕಂಕಣ ಕಟ್ಟುವುದು ಲಕ್ಷ್ಮಿನ ಕೀರ್ತಿ ಕಟ್ಟೇ ಬಿಡ್ತಾಳ ಕಂಕಣ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಾಕಷ್ಟು ರೀತಿಯ ಅಡೆತಡೆಗಳು ಬರ್ತದೆ, 108 ಅಡೆತಡೆಗಳು ವ್ರತನ ಕಂಪ್ಲೀಟ್ ಮಾಡುವುದಕ್ಕೆ. ಈ ಎಲ್ಲ ಅಡೆತಡೆಗಳನ್ನ ದಾಟಿ ವ್ರತನ ಕಂಪ್ಲೀಟ್ ಮಾಡಿದ್ರು ಅಪಘಾತ ನಡೆದೇ ಬಿಡುತ್ತೆ. ಅಂಥದ್ದು ಏನಪ್ಪ ಆಯಿತು ಅಂತ ಅಂದ್ಕೊಂಡ್ರೆ, ಈ ಕಡೆ ಕೀರ್ತಿ ಬರ್ತಾಳೆ, ವ್ರತನ ನಾನು ಮಾಡ್ತೀನಿ ಅಂತ. ಈ ಕಡೆ ಅವಳನ್ನ ಗೇಟ್ ಪಾಸ್ ಕೊಟ್ಟು ಕಳಿಸುವಷ್ಟರಲ್ಲಿ ನಿತಿನ್ ಅಮ್ಮ ಹಾಜರಾಗ್ತಾರೆ. ಈ ಕಡೆ ಕೀರ್ತಿ ನಾನು ಕೂಡ ಮಾಡ್ತೀನಿ, ನಾನು ಯಾಕೆ ಪೂಜೆ ಮಾಡಬಾರ್ದು, ನಾನು ವೈಷ್ಣವ್ನ ಫ್ರೆಂಡ್, ನಾನು ಕೂಡ ದೇವ್ರ ಹತ್ರ ಕೇಳ್ಕೊಂಡ್ರೆ ಖಂಡಿತ ದೇವ್ರ ಹತ್ರ ಡಬಲ್ ಆಶೀರ್ವಾದ ಸಿಗತ್ತೆ, ಬೇಗ ಹುಷಾರಾಗ್ತಾನೆ ವೈಷ್ಣವ್ ಅಂತ. ಆದರೆ ಇಲ್ಲಿ ಕೀರ್ತಿಗೆ ಲಕ್ಷ್ಮಿ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾಳೆ. ಇದನ್ನು ಎಲ್ಲರೂ ಕೂಡ ಮಾಡೋಕ್ಕಾಗೋದಿಲ್ಲ, ಹೆಂಡತಿ ಮಾತ್ರ ಮಾಡಬೇಕು. ಎಲ್ಲದರಲ್ಲೂ ಕೂಡ ಈ ರೀತಿ ಬರೋದು ಚೆನ್ನಾಗಿ ಕಾಣಿಸೋದಿಲ್ಲ. ನೀವು ಫ್ರೆಂಡ್ ಇಲ್ಲ ಅಂತ ಹೇಳ್ತಿಲ್ಲ, ನಿಮಗೂ ಕೂಡ ನಿಮ್ಮ ಫ್ರೆಂಡ್ ಹುಷಾರಾಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಏನೇನು ಮಾಡಬೇಕು ಅದನ್ನು ಅವರವರೇ ಮಾಡಿದ್ರೆ ಚಂದ. ಈ ಕುಟುಂಬ, ಗಂಡ ಮಕ್ಕಳು, ಈ ಒಂದು ಫ್ಯಾಮಿಲಿ, ಅವ್ರಿಗೆ ಆರೋಗ್ಯ, ಇದೆಲ್ಲವೂ ಬಂದಾಗ ಹೆಂಡ್ತಿನೇ ಅಲ್ಲಿ ಮುಂದಿರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತಿದ್ರೆ ಏನು? ಈಗಲೂ ಕೂಡ ನಿಮಗೆ ನಮ್ಮ ಮೇಲೆ ಅನುಮಾನನ ಅಂತ ಕೇಳ್ತಿದ್ದಾಳೆ ಕೀರ್ತಿ. ಅನುಮಾನ ಅಲ್ಲ, ಜನಗಳು ಅನುಮಾನ ಪಡಬಾರ್ದು ಅಂತ ಅಂದಾಗ ಏನು ವ್ರತ ಮಾಡಿದ್ರೆ ಏನಾಗ್ಬಿಡುತ್ತೆ ನಿನ್ನ ಜೊತೆ? ಆ ದೇವ್ರೇನು ನೀನು ವ್ರತ ಮಾಡೋದು ಬೇಡ ಅಂತ ಹೇಳ್ಬಿಡ್ತಾನ ಅಂತ ಹೇಳ್ತಿದ್ದಾಳೆ ಕೀರ್ತಿ. ದೇವ್ರು ಹೇಳ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ಆದರೆ ನೀವು ವ್ರತ ಮಾಡೋದಕ್ಕಂತೂ ನಾನಂತೂ ಬಿಡೋದಿಲ್ಲ. ನನ್ನ ಗಂಡಂಗೋಸ್ಕರ ನಾನು ವ್ರತ ಮಾಡಬೇಕೇ ಹೊರತು ನೀವಲ್ಲ. ನೀವು ಮಾಡಿದ್ರೆ ಅದರಿಂದ ನನ್ನ ಗಂಡಂಗೆ ಅನಾಹುತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡೋದಿಲ್ಲ. ನನಗೆ ಅಧಿಕಾರ ಇದೆ, ರೈಟ್ಸ್ ಇದೆ, ನಾನು ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ. ಬಟ್ ನೀವು ಜಸ್ಟ್ ಫ್ರೆಂಡ್ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಿದ್ದಾಳೆ. ಇದರಿಂದ ಕೋಪ ಬರುತ್ತೆ. ಅಷ್ಟರಲ್ಲಿ ಕಾವೇರಿಯವ್ರು ಕೂಡ ಒಂದು ಕೀರ್ತಿಯ ಆಟೋಟೋಪನ ನಿಲ್ಲಿಸ್ಬೇಕು, ಲಕ್ಷ್ಮಿನೇ ವ್ರತ ಮಾಡಬೇಕು, ಇಲ್ಲ ಅಂದರೆ ತನ್ನ ಮಗಂಗೆ ತೊಂದರೆ ಆಗ್ಬಿಡುತ್ತೆ ಅಂದ್ಕೊಂಡು ಕೀರ್ತಿನ ಪೂಜೆ ಮಾಡೋದನ್ನು ತಡೀತಾರೆ. ಈ ಕಡೆ ಕೀರ್ತಿ ಅಂತೂ ತುಂಬಾನೇ ಸಿಟ್ಟಿಗೆ ಇರ್ತಾಳೆ. ಮುತ್ತೈದೆಯಾಗಿರ್ಬೇಕು ತಾನೆ ಅಂತ ಹೇಳಿ ಲಂಗಾದಾವಣಿ ಹಾಕೊಂಡು ಬಂದು ಪೂಜೆ ಮಾಡ್ತೀನಿ ಅಂದಾಗ ಕಪ್ಪಾಳಕ್ಕೆ ಬಾರಿಸೋಕೆ ಮುಂದಾಗ್ಬಿಡ್ತಾರೆ ಕಾವೇರಿಯವರು. ಇದರಿಂದಾಗಿ ಕೀರ್ತಿ ಅಪ್ಸೆಟ್ ಆಗ್ತಾಳೆ. ಏನು ಆಂಟಿ, ನಿಮಗೋಸ್ಕರ ಮತ್ತು ವೈಷ್ಣವ್ಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಎಷ್ಟೆಲ್ಲ ನನ್ನ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಆದರೆ ಇವತ್ತು ನನ್ನನ್ನು ಪೂಜೆ ಮಾಡಬಾರ್ದು ಅಂತ ನನ್ನ ಮೇಲೆ ಕೈ ಮಾಡೋಕೆ ಮುಂದಾಗಿದ್ರ ಅಂತ ಕೇಳ್ತಿದ್ರೆ, ಪ್ಲೀಸ್ ಕೀರ್ತಿ ಅರ್ಥ ಮಾಡ್ಕೊಂಡು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ನಂತರ ಕಾರುಣ್ಯ ಕಾವೇರಿಯವರೇ ಕಳಿಸಿರ್ತಾರೆ. ಕಾರುಣ್ಯವ್ರು ಬರ್ತಿದ್ದಾಗೆ ಕೀರ್ತಿನ ಎಳ್ಕೊಂಡು ಹೋಗ್ತಾರೆ, ಮಗಳಿಗೆ 4 ಬೈತಾರೆ, ಲಕ್ಷ್ಮಿ ಸಹವಾಸಕ್ಕೆ ಹೋಗಲ್ಲ ಅಂತಿದ್ರೆ. ಆದರೆ ಇವಾಗ ಏನು ಮಾಡ್ತಿರೋದು ಅಂದಾಗ ಈಗಲೂ ಕೂಡ ಕೀರ್ತಿ ಡ್ರಾಮಾನೇ ಮಾಡ್ತಾ ಇದ್ದಾಳೆ. ನಾನು ಬೇಕು ಅಂತ ಹೋಗಿದ್ದಲ್ಲ, ವೈಷ್ಣವ್ಗೆ ಹುಷಾರಿಲ್ಲ, ಅದಕ್ಕೋಸ್ಕರ ವೈಷ್ಣವ್ ಗುಣ ಆಗಬೇಕು ಅಂತ ನಾನು ಪೂಜೆ ಮಾಡ್ತೀನಿ ಅಂತ ಹೋಗಿದ್ದು ಅಂತ ಹೇಳ್ತಿದ್ದಾಳೆ. ನಂತರ ನಾನು ಮನೆಗೆ ಬರ್ತೀನಿ, ನೀನು ಹೊರಡು ಅಂತ ಹೇಳಿ ಕಾರ್ ಕೀ ತೊಗೊಂಡು ಹಾಸ್ಪಿಟಲ್ ಕಡೆ ಹೋಗ್ತಿದ್ದಾಳೆ. ಈ ಕಡೆ ಕೀರ್ತಿ ಆ ಕಡೆ ಹಾಸ್ಪಿಟಲ್ ಹತ್ರ ಆಲ್ರೆಡಿ ಕಾವೇರಿಯವರು ಕೂಡ ಹೋಗಿರ್ತಾರೆ. ಅಲ್ಲಿ ಕೃಷ್ಣವರು ಏನಿದು ಇಷ್ಟೊತ್ತಿಗೆ ಬಂದಿದೆಯಲ್ಲ, ನಿನ್ಗೆ ಏನು ಹೇಳಬೇಕು, ಮಗನ್ ಬಿಟ್ಟು ಎಲ್ಲ ಹೋಗಿದ್ದೆ ಅಂತ ನಿಮ್ಗೆ ಏನು ಹೇಳಿ, ಆ ದೇವಸ್ಥಾನದಲ್ಲಿ ಎಂಥ ಹಂಗಾಮ ಆಗಿತ್ತು ಗೊತ್ತಿದ್ಯಾ ನಿಮಗೆ ಅಂತ ಹೇಳ್ತಿದ್ದಾಳೆ. ಏನಾಯಿತು ಏನು ಅಂದಾಗ ಕೀರ್ತಿ ಒಂದು ಹಂಗಾಮನೆ ಶುರು ಮಾಡಿದ್ಲು. ಲಕ್ಷ್ಮಿ ಜೊತೆ ಸೇರಿಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ತಿದ್ಲು. ಆದರೆ ಅವ್ಳಿಗೆ ಎಷ್ಟೇ ಹೇಳಿದ್ರು ಕೂಡ ಕೇಳಿಸ್ಕೊತಿರ್ಲಿಲ್ಲ. ಸಂಭಾಳಿಸಿ ಬರೋಷ್ಟರಲ್ಲಿ ಸಾಕಾಗೋಯ್ತು ಅಂತ ಹೇಳ್ತಾರೆ. ಏನು ಆ ಕೀರ್ತಿನ, ಅವಳು ಯಾರು ಪೂಜೆ ಮಾಡೋದಕ್ಕೆ, ನಮ್ಮ ಲೈಫಲ್ಲಿ ಬರೋದಕ್ಕೆ ಅಂತ ಹೇಳ್ತಿದ್ದಾಗ ಈ ಕಡೆ ಕೀರ್ತಿನೇ ಬರ್ತಾಳೆ. ಕೀರ್ತಿ ಅಂಕಲ್ನ ಪ್ರಶ್ನೆ ಮಾಡ್ತಿದ್ರೆ, ಏನಮ್ಮ ನನ್ನ ಮಗಂಗೆ ಮೋಸ ಮಾಡಿ ಕೈ ಕೊಟ್ಟು ಮಧ್ಯದಲ್ಲಿ ಹೋದವಳು ನೀನು, ಈಗ ಯಾಕೆ ಹಿಂಬದಿ ಬಿದ್ದಿದ್ಯಾ? ನಮ್ಮ ಮನೆಗೆ ಯಾಕೆ ಬರ್ತೀಯಾ, ನಮ್ಮ ಮನೆ ವಿಷಯಕ್ಕೆ ಯಾಕೆ ಬರ್ತೀಯಾ? ನೀನು ಯಾರು ಅಲ್ಲಿ ಪೂಜೆ ಮಾಡೋದಕ್ಕೆ? ಅಲ್ಲಿ ಪೂಜೆ ಮಾಡೋದಕ್ಕೆ ಅವ್ನು ತಾಲಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ ಇದ್ದಾಳೆ, ನೀನು ಯಾಕೆ ಮಾಡಬೇಕು? ಏನು ಅನ್ಕೊಂಡಿದ್ಯಾ ನೀನು? ಮೊದಲು ಇಲ್ಲಿಂದ ಹೊರಡ್ತಾ ಇರುವಂತ ತುಂಬಾ ಅವಮಾನ ಮಾಡ್ತಾರೆ. ಆದರೆ ವೈಷ್ಣವ್ ಹುಷಾರಾಗದೆ ಅವನನ್ನು ಮಾತಾಡಿಸ್ದೆ, ಅವನ ಪ್ರಜ್ಞೆ ಬರದೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಜಪ್ಪಯ್ಯ ಅಂದ್ರು ಜಗದೆ ಅಲ್ಲೇ ಕುತ್ಕೊಂಡಿದ್ದಾಳೆ ಕೀರ್ತಿ. ನಂತರ ಆ ಕಡೆ ಲಕ್ಷ್ಮಿಗೆ ಆಗ್ತಿಲ್ಲ, ಬಟ್ ಆದರೂ ಕೂಡ ವ್ರತನ ಕಂಪ್ಲೀಟ್ ಮಾಡಬೇಕು ಅಂತ ಕಷ್ಟಪಟ್ಟು ಅರಿಶಿನ ದಾರನ ಒಂದು ಮರದ ಸುತ್ತಿ ಗಂಟನ್ನು ಹಾಕ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ನಿತಿನ್ ಅಮ್ಮ ಒಂದಷ್ಟು ಜನ ಹೆಂಗಸ್ರನ್ನ ಕರ್ಕೊಂಡು ಬರ್ತಾರೆ. ಇವಳಿಂದಾನೇ ಇಷ್ಟೆಲ್ಲ ಆಗಿರೋದು. ಪತಿವ್ರತೆ ಥರ ಏನೂ ಮಾಡೇ ಇಲ್ಲ ಅನ್ನೋ ರೀತಿ ಹೇಗೆ ಪೂಜೆ ಮಾಡ್ತಿದ್ದಾಳೆ ನೋಡಿ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಮಾಡೋದೆಲ್ಲ ಮಾಡಿ ನನ್ನ ಮಗನ್ನ ಜೈಲ್ಗೆ ಹಾಕ್ಸಿ ಇವಾಗ ನಿನ್ನ ಗಂಡ ಹುಷಾರಾಗಲಿ ಅಂತ ಡ್ರಾಮಾ ಮಾಡ್ತಿದ್ಯಾ, ಎಂಥ ಪಾಪಿಷ್ಟೇನೆ ನೀನು ಅಂತ ಕೆಟ್ಟಾಗಿ ಬೈತಿದ್ದಾರೆ.
ಏನು ಮಾತಾಡ್ತಿದ್ರ ಅಂದಾಗ ಹೌದು ಸರಿಯಾಗೇ ಮಾತಾಡ್ತಿದ್ದೀವಿ ನೋಡಿ, ಇಂಥ ಹೆಂಗಸ್ರಿದ್ದಾನೆ ಗಂಡ್ಮಕ್ಳು ಹಾಳಾಗೋದು. ನನ್ನ ಮಗಂಗೆ ಆಸೆ ತೋರಿಸಿ ಮೋಸ ಮಾಡಿದ್ಲು, ನನ್ನ ಮಗನ ಮದುವೆ ಆಗ್ತೀನಿ ಅಂತ. ಯಾವ ಗಂಡ್ಸಾರು ಸುಮ್ಮನೆ ಹಿಂದೆ ಬೀಳ್ತಾನ? ಇವ್ರುಗಳು ಕೂಡ ಅದೇ ರೀತಿ ನಡ್ಕೊಂಡಿರ್ತಾರೆ. ಇವಳು ಕೂಡ ಮದುವೆ ಆಗೋಕ್ಕೂ ಮುನ್ನ ನನ್ನ ಮಗನ ಜೊತೆ ಆಟ ಆಡ್ಬಿಟ್ಟು ಇವತ್ತು ಕೈ ಕೊಟ್ಟಿದ್ದಾಳೆ ಅಂತ ಕೆಟ್ಟದಾಗಿ ಮಾತಾಡ್ತಾರೆ. ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡೋಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮಿ. ಏನು ಮಾತಾಡ್ತಿದ್ರ? ಅಮ್ಮನಂತೆ ಮಗನಂತನೇ ನೀವು ಅಲ್ವಾ? ಅದಕ್ಕೋಸ್ಕರ ತಾಯಿ ಅವತ್ತು ಸರಿಯಾಗಿರ್ಬೇಕು. ನೀವೇ ರೀತಿ ಇರೋದ್ರಿಂದಾನೆ ನಿಮ್ಮ ಮಗ ಅಷ್ಟೆಲ್ಲ ನಡ್ಕೋತಿರೋದು. ಏನು ಹೇಳಿದ್ರೆ ನೀವು ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ. ಸುಮ್ಮನೆ ಇದೀನಿ ಅಂದ ಮಾತ್ರಕ್ಕೆ ಎಲ್ಲವನ್ನ ಕೇಳಿಸ್ಕೊತಿದ್ದೀನಿ ಅಂತಲ್ಲ, ಅದಕ್ಕೂ ಮೀರಿ ಏನೂ ಕೂಡ ಮಾಡಬೇಕು ಅಂದರೆ ಮಾಡಬೇಕಾಗತ್ತಾ? ನಿಮ್ಮ ಮಗ ಎಲ್ಲಿದ್ದಾನೋ ನಿಮ್ಮನ್ನೂ ಕೂಡ ಅಲ್ಲಿಗೆ ಕಳಿಸ್ಬೇಕಾಗತ್ತಾ? ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟು ಜೈಲು ಕಳಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಡ್ತಾರೆ. ಇದರಿಂದಾಗಿ ನಿತಿನಮ್ಮ ಶಾಕ್ ಆಗ್ತಾರೆ. ನಂತರ ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಸುಪ್ರೀತಾ ಅವ್ರಿಗೆ ಪೂಜೆ ಮಾಡಿ ಎಲ್ಲ ವಸ್ತುಗಳನ್ನ ಸ್ವಲ್ಪ ಉಳಿದುಕೊಂಡಿದೆ ಅದನ್ನು ನದಿ ನೀರಿಗೆ ಬಿಟ್ಟು ಬರ್ತೀನಿ ಕಲ್ಯಾಣಿಗೆ ಅಂತ ಹೇಳಿ ಕಲ್ಯಾಣಿಗೆ ಇಳಿದು ಹೋಗಿ ಅದೆಲ್ಲವನ್ನ ನೀರಿನೊಳಗೆ ಬಿಟ್ಟು ಬರಬೇಕು. ಅಷ್ಟರಲ್ಲಿ ನಿತಿನಮ್ಮ ಬರ್ತಾರೆ. ಇನ್ನೇನು ಹೇಳಬೇಕಾಗಿರೋ ಲಕ್ಷ್ಮೀನ ದೂಡೇ ಬಿಡ್ತಾರೆ ಕೆಳಗಡೆ. ಈ ಕಡೆ ಈಜ್ ಬರದೆ ಮುಳುಗಿ ಹೇಳ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ನನ್ನ ಮಗನ್ನ ಜೈಲಿಗೆ ಕಳಿಸ್ತೀಯ, ನನ್ನ ಮಗನ ಜೈಲಿಗೆ ಕಳಿಸ್ತಿ, ನೀನು ನಿನ್ನ ಗಂಡನ ಜೊತೆ ಆರಾಮಾಗಿರ್ತೀಯ. ಅದು ಹೇಗೆ ಆರಾಮಾಗಿರ್ತೀಯ? ಸಾಯಿ ನೀನು. ನಿನ್ನ ಗಂಡನ ಮುಖ ಕೂಡ ನೋಡಬಾರ್ದು. ಗಂಡಂಗೋಸ್ಕರ ಪೂಜೆ ಮಾಡ್ತಾಳಂತೆ ಪೂಜೆ. ನೀನು ಹೇಗೆ ಬದುಕ್ತೀಯ? ಏನು ಯಾವುದೇ ಕಾರಣಕ್ಕೂ ಬದುಕೋ ಚಾನ್ಸೇ ಇಲ್ಲ, ಇಲ್ಲೇ ಬಿದ್ದು ಸಾಯಿ ಅಂತ ಹೇಳಿ ನಿತಿನಮ್ಮ ಹೋಗ್ಬಿಡ್ತಾರೆ. ನಂತರ ಈ ಕಡೆ ಕಾವೇರಿ ಅವ್ರಿಗೆ ಫೋನ್ ಬರುತ್ತೆ. ಏನು ಅಂತ ಹೇಳಿ ಶಾಕ್ ಆಗ್ತಾರೆ. ಏನಾಯಿತು ಅಂದಾಗ ದೇವಸ್ಥಾನದಲ್ಲಿ ಕಲ್ಯಾಣಿಲಿ ನೀರು ತರಕ್ಕೆ ಹೋದಂಥ ಲಕ್ಷ್ಮಿ ಅಲ್ಲೇ ಜಾರಿ ಬಿದ್ದೋಗಿದ್ದಾಳೆ. ಎಲ್ಲಿ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಂತೆ, ಅವಳು ಕಾಣಿಸ್ತಿಲ್ವಂತೆ ಅಂತ ಹೇಳ್ತಿದ್ದಾರೆ. ಗಾಬರಿ ಬೀಳ್ತಿದ್ದಾರೆ. ಆದರೆ ಇಲ್ಲಿ ಕೀರ್ತಿ ಮಾತ್ರ ಏನಿದು ಕಂಕಣ ಕಟ್ಟಬೇಕಲ್ವಾ ಲಕ್ಷ್ಮಿ? ಪೂಜೆ ಅಡ್ಡಕ್ಕೆ ನಿಂತರೆ ವೈಷ್ಣವ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಪೂಜೆ ಮಾಡದೆ ಹೇಗೆ ಅವಳು ನೀರಿಗೆ ಬಿದ್ದುಬಿಟ್ಲು? ಇದು ಎಷ್ಟು ಸರಿ? ವೈಷ್ಣವ್ಗೆ ಎಲ್ಲಿ ತೊಂದರೆ ಆಗೋದಿಲ್ವಾ ಅಂತಿದ್ರೆ ಏನಮ್ಮ ಕೀರ್ತಿ, ಏನು ಮಾತಾಡ್ತಿದ್ಯಾ? ತಲೆ ಇದ್ದು ಮಾತಾಡ್ತಿದ್ಯಾ ನೀನು? ಆ ಹುಡುಗಿ ನೋಡಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನಾವೆಲ್ಲ ಅನ್ಕೋತಿದ್ರೆ ನೀನು ನೋಡಿದ್ರೆ ಪೂಜೆ ಅಡೆತಡೆ ಅಂತ ಹೇಳ್ತಿದ್ಯಲ್ಲ. ಅವಳು ಬೇಕು ಅಂತ ಮಾಡಿದಾಳ ಅಂದಾಗ ಅದರಿಂದಾಗಿ ವೈಷ್ಣವ್ಗೆ ತೊಂದರೆ ಆಗತ್ತಲ್ವಾ ಅಂತ ಹೇಳ್ತಿದ್ದಾಳೆ ಕೀರ್ತಿ. ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ. ವೈಷ್ಣವಗೋಸ್ಕರ ಪೂಜೆನೇ ಮಾಡಿ ಈ ಒಂದು ಕಂಕಣನ ತಗೊಂಡು ಬಂದಿದ್ದೀನಿ. ಇದನ್ನು ಅವ್ರಿಗೆ ಕಟ್ಟಿದ್ದಾಗೆ ಅವರು ಖಂಡಿತ ಗುಣಮುಖ ಆಗ್ತಾರೆ. ನನ್ನ ವೈಷ್ಣವ್ನ ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಬಟ್ ಅವಳಿಗೆ ಆಲ್ರೆಡಿ ಸುಸ್ತಾಗಿರೋದ್ರಿಂದ ಹಾಗೆ ಕುಸ್ತು ಕೆಳಗಡೆ ಬಿದ್ದು ಹೋಗ್ತಾಳೆ. ಕೈಯಲ್ಲಿ ಕಂಕಣ ಇದೆ. ಎಲ್ಲರೂ ಕೂಡ ಲಕ್ಷ್ಮಿನ ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಈ ಕಡೆ ಕೀರ್ತಿ ಮಾತ್ರ ಕಂಕಣನ ತಗೋತಾಳೆ. ಬಿಕಾಸ್ ಕಂಕಣನ ಕಟ್ಟಿದ ತಕ್ಷಣ ಅವನಿಗೆ ಪ್ರಜ್ಞೆ ಬರುತ್ತೆ. ಪೂಜೆ ಮಾಡಿ ಕಂಕಣ ಕಟ್ಟಬೇಕು ಅಂತ ಗೊಂಬೆ ಆಡಿಸೋರು ಹೇಳಿದನ್ನು ನೆನಪು ಮಾಡಿಕೊಂಡು ಲಕ್ಷ್ಮಿ ಕೈಯಿಂದ ಅವಳು ಪ್ರಜ್ಞಾಹೀನ ಸ್ಥಿತಿಲಿ ಇರಬೇಕಾದ್ರೆ ಕಂಕಣ ತಗೊಂಡು ವಾರ್ಡ್ಗೆ ಹೋಗ್ತಾಳೆ. ಈ ಕಡೆ ವಾರ್ಡ್ಗೆ ಹೋಗಿ ವೈಷ್ಣವ್ ಕೈಗೆ ಇನ್ನೇನೋ ಕಟ್ಟೆ ಬಿಡಬೇಕು ಅಷ್ಟರಲ್ಲಿ ಕಾವೇರಿಯವ್ರು ಬಂದು ತಡಿತಾರೆ. ಬಿಕಾಸ್ ಅವ್ರಿಗೆ ಸೊಸೆ ಪರ ಅಲ್ಲ, ತನ್ನ ಪುಟ್ಟಂಗೇನು ಆಗಬಾರ್ದು, ಪೂಜೆ ಮಾಡಿದ್ದು ಅವಳಾಗಿದ್ದನ್ನು ಕೂಡ ಅವಳೇ ಕಟ್ಟಬೇಕು ಅಂತ. ಈ ಕಡೆ ತಡೆದಾಗ ಏನು ಆಂಟಿ ಮಾಡ್ತಿದ್ರ ನೀವು ಅಂದಾಗ ಏನು ಮಾಡೋಕೆ ಬಂದಿದ್ಯಾ ಕೀರ್ತಿ ಅಂದಾಗ ಪೂಜೆ ಏನೋ ಅವಳು ಮಾಡಿದ್ಲು. ಕಂಕಣ ಆದರೂ ನಾನು ಕಟ್ತೀನಿ. ಈಗ ಪ್ರಜ್ಞೆ ತಪ್ಪಿದ್ದಾಳೆ. ನನ್ನ ವೈಷ್ಣವ್ ಬೇಗ ಹುಷಾರಾಗಬೇಕು ಅಂದರೆ ಇದನ್ನು ಕಟ್ಟಬೇಕಲ್ವ, ಅದಕ್ಕೋಸ್ಕರ ಅಂದಾಗ ಅದನ್ನು ಕೂಡ ಲಕ್ಷ್ಮಿನೇ ಮಾಡಬೇಕಮ್ಮ. ಲಕ್ಷ್ಮಿ ಮಾಡಿದಾಗ ಮಾತ್ರ ಈ ಒಂದು ವ್ರತ ಫಲಿಸೋದು ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಸಿಟ್ಟು ಮಾಡ್ಕೋತಿದ್ದಾಳೆ ಕೀರ್ತಿ. ಫೈನಲಿ ಪ್ರಜ್ಞಾಹೀನ ಸ್ಥಿತಿಲಿರೋ ಲಕ್ಷ್ಮಿ ಅಂಥ ಸ್ಥಿತಿಯಲ್ಲೂ ಕೂಡ ತನ್ನ ಗಂಡ ಗೆಲುವಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೋಗಿ ಅಲ್ಲೇ ಕಂಕಣನ ತಗೊಂಡು ವೈಷ್ಣವ್ ಅವ್ರಿಗೆ ಕಟ್ಟಿ ಅಲ್ಲೇ ಕುಸ್ತು ಹಾಗೆ ಬಿದ್ದೋಗ್ತಾಳೆ. ಈ ಕಡೆ ಕಂಕಣ ಕಟ್ಟಿದ್ದೇ ತಡ ವೈಷ್ಣವ್ಗೆ ಪ್ರಜ್ಞೆ ಬರ್ತದೆ. ಇಲ್ಲೇನೋ ವೈಷ್ಣವ್ಗೆ ಪ್ರಜ್ಞೆ ಬರ್ತಿದೆ, ಆದರೆ ವೈಷ್ಣವ್ಗೋಸ್ಕರ ಇಲ್ಲಿ ತುಂಬಾನೇ ಗಂಭೀರ ಸ್ಥಿತಿಯನ್ನ ತಲುಪಿದಾಳೆ ಲಕ್ಷ್ಮಿ. ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ವೈಷ್ಣವ್ನಿಗೆ ಲಕ್ಷ್ಮಿ ಮೇಲಿರೋ ಪ್ರೀತಿ ಜಾಸ್ತಿ ಆಗುತ್ತೆ. ತನ್ನ ಪ್ರಾಣನ ಪಣಕ್ಕಿಟ್ಟು ಲಕ್ಷ್ಮಿ ತನಗೋಸ್ಕರ ಇದನ್ನೆಲ್ಲ ಮಾಡಿರೋದು ಅರ್ಥ ಆಗುತ್ತೆ. ಫೈನಲಿ ಬದುಕು ಬಂದ ವೈಷ್ಣವ್ ಪಾಲಿಗೆ ದೇವತೆನೇ ಆಗ್ಬಿಟ್ಲು ಲಕ್ಷ್ಮಿ. ಆದರೆ ಈ ಕಡೆ ದೇವತೆಯ ಪ್ರಾಣ ಅಪಾಯದಲ್ಲಿದೆ. ಈಗ ವೈಷ್ಣವ್ ಹೇಗೆ ಕಾಪಾಡ್ತಾನೆ, ಹೇಗೆ ಬಚಾವ್ ಮಾಡ್ತಾನೆ ಎಲ್ಲ ಕೂಡ ಸರಿ ಹೋಗಿ ಎಲ್ಲರೂ ಕೂಡ ಮತ್ತೆ ಮನೆಗೆ ವಾಪಸ್ ಆಗಿ ಸೂಪರ್ ಜೋಡಿ ಕಾಂಪಿಟೇಷನ್ ಶುರು ಆಗುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.